ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹಲವಾರು ವರ್ಷಗಳಿಂದ ನಾನು ನೂರಾರು ಹೆಣ್ಣು ಮಕ್ಕಳ ಅದರಲ್ಲೂ ಕೂಡ ಅಪ್ರಾಪ್ತ ಬಾಲಕಿಯರ ಅತ್ಯಾಚಾರ ಆಗಿರುವಂತಹ ಹೆಣಗಳನ್ನು ಹೂತಿಟ್ಟಿದ್ದೇನೆ ಅಂತ ಬುರುಡೆ ಸ್ಟೋರಿ ಹೇಳ್ತಾ ಇದ್ದಂತಹ ಮಾಸ್ಕ್ ಮ್ಯಾನ್ ಇದೀಗ ಅರೆಸ್ಟ್ ಆಗಿದ್ದಾನೆ. ಮಾಸ್ಕ್ ಮ್ಯಾನ್ ಅನ್ನು ಬಂಧಿಸಿದ್ದಾರೆ SIT ಅಧಿಕಾರಿಗಳು. ಬೆಳಗ್ಗೆ 5 ಗಂಟೆವರೆಗೂ ಕೂಡ ಅನಾಮಿಕನ ವಿಚಾರಣೆ ಆಗಿದೆ. 19 ಗಂಟೆಗಳ ವಿಚಾರಣೆ ನಡೆಸಿದ್ದಂತಹ ಅಧಿಕಾರಿಗಳು ಕಡೆಗೂ ಮಾಸ್ಕ್ ಮ್ಯಾನ್ ಇದೀಗ ಅರೆಸ್ಟ್ ಆಗಿದ್ದಾನೆ. ಕೆಲವೇ ಕ್ಷಣಗಳಲ್ಲಿ ಮಾಸ್ಕ್ ಮ್ಯಾನ್ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾನೆ. ಬುರುಡೆ ಸ್ಟೋರಿ ಹೇಳ್ತಾ ಇದ್ದಂತಹ ಮಾಸ್ಕ್ ಮ್ಯಾನ್ ಇದೀಗ ಅರೆಸ್ಟ್ ಆಗಿದ್ದಾನೆ. SIT ಅಧಿಕಾರಿಗಳು ಆತನನ್ನು ಬಂಧಿಸಿದ್ದಾರೆ. ಇವತ್ತು ಬೆಳಗ್ಗೆ 5 ಗಂಟೆವರೆಗೂ ಕೂಡ ಅನಾಮಿಕನ ವಿಚಾರಣೆ ಆಗಿದೆ. ಸತತ 19 ಗಂಟೆಗಳ ವಿಚಾರಣೆ ನಡೆಸಿದ್ರು SIT ಅಧಿಕಾರಿಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಸ್ಕ್ ಮ್ಯಾನ್ ಅನ್ನು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಬಹುದೊಡ್ಡ ಆರೋಪ ಮಾಡಿದ್ದಂಥದ್ದು ಮಾಸ್ಕ್ ಮ್ಯಾನ್ ಏಕಾಏಕಿ ಪೊಲೀಸರ ಮುಂದೆ ಬಂದು ಶರಣಾಗಿ ಒಂದು ಬುರುಡೆಯನ್ನು ತಂದುಕೊಟ್ಟು ನಾನು ಈ ರೀತಿಯಾಗಿ ಇಲ್ಲಿ ನಡೆದಿರುವಂತಹ ನೂರಾರು ಅತ್ಯಾಚಾರದ ಹೆಣಗಳನ್ನು ಹೂತು ಹಾಕಿದ್ದೇನೆ ಎನ್ನುವಂತಹ ನಿಟ್ಟಿನಲ್ಲಿ ಈತ ಇವತ್ತು ಬಂಧನ ಆಗಿರುವಂತಹ ಮಾಸ್ಕ್ ಮ್ಯಾನ್ ಸತ್ಯ ಇದೆಯೋ ಇಲ್ಲವೋ ಅಥವಾ ಕಟ್ಟುಕಥೆಯನ್ನು ಒಂದು ರೀತಿಯಲ್ಲಿ ಬುರುಡೆ ಸ್ಟೋರಿಯನ್ನೇ ಸಿದ್ಧಪಡಿಸಿಕೊಂಡು ಪೊಲೀಸರ ಮುಂದೆ ಬಂದು ಶರಣಾಗ್ತಾನೆ. ಅದಾದ ನಂತರದ ಪರ ವಿರೋಧ ಚರ್ಚೆಯ ಮಧ್ಯೆ ರಾಜ್ಯ ಸರ್ಕಾರ SITಯ ರಚನೆ ಮಾಡುತ್ತೆ. SITಯ ರಚನೆಯ ನಂತರದಲ್ಲಿ ಈತನಿಂದ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಮಾಹಿತಿಯನ್ನು ಕಲೆ ಹಾಕಿ ತನ್ನೆಲ್ಲ ಸಿದ್ಧತೆಗಳೊಂದಿಗೆ SIT ಕಾರ್ಯಪ್ರವೃತ್ತರಾಗುತ್ತೆ. ನೇತ್ರಾವತಿ ಸ್ನಾನ ಘಟ್ಟದ 13 ಪಾಯಿಂಟ್ಗಳನ್ನು ಗುರುತಿಸಲ್ಪಡುತ್ತೆ ಈತನಿಂದ. ಅದಾದ ನಂತರದ ಪ್ರಕ್ರಿಯೆ ಸಮಾಧಿಯಾಗಿರುವಂಥದ್ದು ಇಲ್ಲಿಯ ತನಕವೂ ಬರೋಬ್ಬರಿ 20 ದಿನಗಳ ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು SIT. ಎಲ್ಲವೂ ಕೂಡ ಈತ ಕೊಟ್ಟಂತ ಮಾಹಿತಿ ಮೇರೆಗೆ. ಹೀಗಾಗಿ ಈ ಬುರುಡೆ ಸ್ಟೋರಿ ಸಂಪೂರ್ಣ ಸುಳ್ಳು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಾಸ್ಕ್ ಮ್ಯಾನ್ ರಹಸ್ಯ ಭೇದಿಸಿರುವಂತಹ SIT ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ಹೆಸರು ರಿವೀಲ್ ಮಾಡಿದ್ದಾರೆ. SITಯವರು ಮುಸುಕುದಾರಿ ಹೆಸರು CN ಚಿನ್ನಯ್ಯ ಅಲಿಯಾಸ್ ಚೆನ್ನ. ಅರೆಸ್ಟ್ ಆದಂಥ ಬೆನ್ನಲ್ಲೇ ದೂರುದಾರನ ಹೆಸರು ರಿವೀಲ್ ಮಾಡಲಾಗಿದೆ. ಇಷ್ಟು ದಿನ ಮಾಸ್ಕ್ ಹಾಕಿರೋದು CN ಚಿನ್ನಯ್ಯ. ಈತನ ರಹಸ್ಯವನ್ನ ಭೇದಿಸಿದ್ದಾರೆ. ಈತನ ಹೆಸರು ರಿವೀಲ್ ಆಗಿದೆ. CN ಚಿನ್ನಯ್ಯ ಅನ್ನುವಂಥದ್ದು ಅಲಿಯಾಸ್ ಚೆನ್ನ ಮಾಸ್ಕ್ ಮ್ಯಾನ್ನ ಹೆಸರು. ಅರೆಸ್ಟ್ ಆದಂಥ ಬೆನ್ನಲ್ಲೇ ದೂರುದಾರನ ಹೆಸರನ್ನು ರಿವೀಲ್ ಮಾಡಿದ್ದಾರೆ SIT ಅಧಿಕಾರಿಗಳು. ಮಿಸ್ಟರ್ CN ಚೆನ್ನಯ್ಯ. ಈಗ ವಿಚಾರಗಳು ಹೊರಬರಬೇಕಾಗತ್ತೆ. ಇಷ್ಟು ದಿವಸ ಆತನಿಗೆ ಒಂದು ಅನಾಮಧೇಯ ಅಂದರೆ ಯಾವುದೋ ಒಂದು ಹೆಸರನ್ನು ಇಡಲಾಗಿತ್ತು. ಭೀಮಾ ಅನ್ನುವಂಥ ಹೆಸರನ್ನು ಸುಮ್ಮನೆ ಕೊಡಲಾಗಿತ್ತು. ಜೊತೆಗೆ ಮುಖ ಪರಿಚಯ ಎಲ್ಲರಿಗೂ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಪ್ರಕ್ರಿಯೆಗಳ ಅನುಸಾರವಾಗಿ ಈತನ ಮುಖಕ್ಕೆ ಮಾಸ್ಕ್ ಹಾಕಲಾಗಿತ್ತು. ಎಲ್ಲೂ ಕೂಡ ಈತನ ಮುಖವನ್ನು ರಿವೀಲ್ ಮಾಡಿರಲಿಲ್ಲ. ಜೊತೆಗೆ ಈತನ ಹೆಸರನ್ನು ಕೂಡ ರಿವೀಲ್ ಮಾಡಿರಲಿಲ್ಲ. ಇದೀಗ ಬರಬರ್ತಾ ಏನು ಸಿಗ್ತಾ ಇಲ್ಲ, ಏನು ಹುರುಳಿಲ್ಲ ಈತ ಮಾಡಿರುವಂಥ ಆರೋಪದಲ್ಲಿ ಅನ್ನುವಂಥ ವಿಚಾರಕ್ಕೆ ಪ್ರಾಥಮಿಕ ಹಂತದಲ್ಲಿ 20 ದಿನಗಳ ಕಾರ್ಯಾಚರಣೆಯಲ್ಲಿ ಬರೀ ಒಂದೇ ಒಂದು ಜಾಗ ಅಂದರೆ ನೇತ್ರಾವತಿ ಸ್ನಾನ ಘಟ್ಟದ ಅರಣ್ಯ ಪ್ರದೇಶದಲ್ಲಿ ಈತ ತೋರಿಸಿರುವಂತಹ ಪಾಯಿಂಟ್ಗಳ ಪೈಕಿ ಉತ್ಖನನ ಕಾರ್ಯವಾಗುತ್ತೆ. ಖುದ್ದು ಗೃಹ ಸಚಿವರು ಮುಖ್ಯಮಂತ್ರಿಗಳು ಅದನ್ನು ಕನ್ಫರ್ಮ್ ಮಾಡಿದ್ದಾರೆ. ಇಷ್ಟರ ಪೈಕಿ ಸಿಕ್ಕಿರುವಂಥದ್ದು ಒಂದರಲ್ಲಿ ಮಾತ್ರ ಕಳೇಬರ, ಮತ್ತೊಂದರಲ್ಲಿ ಮೂಳೆಗಳು. ಹೀಗಾಗಿ ಇನ್ನಷ್ಟು ಕೂಡ ಫೇಲ್ಯೂರ್ ಆದಂಥದ್ದು. ಈತ ಮಾಡ್ತಾ ಇರುವಂಥ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಅನ್ನುವಂಥ ಕಾರಣಕ್ಕೆ ಇದೀಗ ಈತನನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದರು. ಕಳೆದ 3-4 ದಿನದಿಂದ ಈ ಮಾಸ್ಕ್ ಮ್ಯಾನ್ ಅಲಿಯಾಸ್ CN ಚೆನ್ನಯ್ಯ ಈಗ ಮಾಸ್ಕ್ ಮ್ಯಾನ್ನ ಕಸ್ಟಡಿಗೆ ಕೇಳ್ತಾ ಇರುವಂಥ SIT ಹಾಕಿ ಕಸ್ಟಡಿಗೆ ನೀಡುವಂತೆ ಕೋರ್ಟ್ಗೆ ಮನವಿ ಮಾಡುವಂಥ ಸಾಧ್ಯತೆ ಇದೆ. ಚಿನ್ನಯ್ಯನ ಹೆಚ್ಚಿನ ವಿಚಾರಣೆ ನಡೆಸಲು SIT ಪ್ಲಾನ್ ಮಾಡ್ಕೊಳ್ತಾ ಇದೆಯಂತೆ. ಮತ್ತಷ್ಟು ಸತ್ಯ ಕೆದಕಲು ಮುಂದಾಗ್ತಾ ಇರುವಂಥ SIT ಟೀಮ್ ಮಾಸ್ಕ್ ಮ್ಯಾನ್ ಹೇಳಿರುವ ದೂರುಗಳ ಬಗ್ಗೆ ತನಿಖೆ ಮಾಡಬೇಕಾಗಿದೆ, ಹೆಚ್ಚಿನ ವಿಚಾರಣೆ ಆಗಬೇಕಾಗಿದೆ. ಹೀಗಾಗಿ ಈತನನ್ನು ಕಸ್ಟಡಿಗೆ ಕೇಳುವಂತಹ ಪ್ಲಾನ್ನಲ್ಲಿ SIT ಹಾಕಿದ್ದಾರೆ. ಕೋರ್ಟ್ಗೆ ಮನವಿ ಮಾಡಲಿದ್ದಾರೆ ಇವತ್ತು, ನಮ್ಮ ಕಸ್ಟಡಿಗೆ ಈತನನ್ನು ಕೊಡಿ ಅಂತ. ಹೆಚ್ಚಿನ ವಿಚಾರಣೆ ಅಗತ್ಯತೆ ಇದೆ ಚಿನ್ನಯ್ಯನ ವಿಚಾರದಲ್ಲಿ. ಮತ್ತಷ್ಟು ಸತ್ಯವನ್ನು ಕೆದಕುವಂತಹ ಕೆಲಸ ಆಗಬೇಕಾಗಿದೆ.
ಆತ ಹೇಳಿರುವಂತಹ ದೂರುಗಳ ಬಗ್ಗೆ ತನಿಖೆ ಆಗಬೇಕಾಗಿದೆ. ಹೀಗಾಗಿ ಆತನನ್ನು ಕಸ್ಟಡಿಗೆ ಕೊಡಿ ಅಂತ ಕೇಳೋದಕ್ಕೆ ಮುಂದಾಗ್ತಾ ಇದ್ದಾರೆ SIT ಅವರು. ಏನು ಹೇಳಿದ್ದ ಈತ? ದಿನಕ್ಕೊಂದು ವಿಚಾರಗಳನ್ನು ಹೇಳ್ತಾ ಇದ್ದ. ಮಾರ್ಕ್ ಮಾಡಿರುವಂತಹ ಪಾಯಿಂಟ್ಗಳನ್ನು ಬಿಟ್ಟು ಆಚೆ ಈಚೆಯೂ ಕೂಡ ಒಂದಷ್ಟು ಗುಂಡಿಗಳನ್ನು ಅಗೆಯಿರಿ ಅಂತೆಲ್ಲ ಮನವಿ ಮಾಡಿದ್ದೆ SIT ಅವರಿಗೆ. ಅದಕ್ಕೂ ಕೂಡ ಹೂ ಅಂತ ಹೇಳಿದ್ರು SIT ಅವರು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಬಹಳ ಸೂಕ್ಷ್ಮವಾದಂತಹ ಪ್ರಕರಣ, ಜೊತೆಗೆ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಅವರಿಗೂ ಕೂಡ ಅಷ್ಟೇ ದೊಡ್ಡ ಜವಾಬ್ದಾರಿಯಾಗಿತ್ತು. ಮತ್ತು ಇದಾದ ನಂತರದಲ್ಲಿ ಅವರ ಮೇಲೆ ಆರೋಪ ಬಂದರೆ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ SIT ಅಧಿಕಾರಿಗಳು. ಹೀಗಾಗಿ ಎಲ್ಲವನ್ನೂ ಕೂಡ ಈತನ ಸಮ್ಮುಖದಲ್ಲಿಯೇ ಪಾರದರ್ಶಕವಾಗಿ ತನಿಖೆಯನ್ನು ಮಾಡೋದಕ್ಕೆ ಮುಂದಾಗಿದ್ದರು SIT ಅವರು. ಹೀಗಾಗಿ ಈತ ಏನು ಹೇಳಿದ್ನೋ ಎಲ್ಲವನ್ನೂ ಕೂಡ ಚಾಚೂ ತಪ್ಪದ ಹಾಗೆ ಪಾಲನೆ ಮಾಡಿದ್ರು SIT ಅಧಿಕಾರಿಗಳು. ಆದರೆ ಹೋಗ್ತಾ ಹೋಗ್ತಾ ಏನೂ ಹುರುಳಿಲ್ಲ ಅನ್ನುವಂಥ ಸಂಶಯ ಯಾವಾಗ ಕಾಡೋದಕ್ಕೆ ಶುರುವಾಯಿತು SIT ಅವರಿಗೆ. ಹೀಗಾಗಿ ತಾತ್ಕಾಲಿಕವಾಗಿ ಈ ಸಮಾಧಿ ಅಗೆಯುವಂಥ ಕೆಲಸಕ್ಕೆ ಒಂದು ಬ್ರೇಕ್ ಹಾಕ್ತಾರೆ. ಅದಾದ ಮೇಲೆ ಹೆಚ್ಚಿನ ವಿಚಾರಣೆ ನಡೀತಾ ಹೋಗುತ್ತೆ. ಈಗ ಕಸ್ಟಡಿಗೆ ತೆಗೆದುಕೊಳ್ಳುವ ಪ್ಲಾನ್. SIT ಮುಂದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾನಂತೆ. ನಾನು ಪಾತ್ರಧಾರಿ ಮಾತ್ರ, ಸೂತ್ರಧಾರಿಗಳು ಬೇರೆ ಇದ್ದಾರೆ ಅಂತ SIT ಮುಂದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾನೆ. ನನಗೆ ಈ ರೀತಿ ಹೇಳು ಅಂದಿದ್ರು, ಅದಕ್ಕೆ ಹೀಗೆ ಮಾಡಿದೆ ಅಂತ ಹೇಳಿದ್ದಾನಂತೆ. ಬುರುಡೆ ಹಿಡಿದು ಕೋರ್ಟ್ಗೆ ಹೋಗು ಅಂದ್ರು, ನಾನು ಬಂದೆ. ನಾನು ಬುರುಡೆ ಕೋರ್ಟ್ಗೆ ಒಪ್ಪಿಸಿದೆ ಅಂತ ಅನಾಮಿಕಾ ಚಿನ್ನಯ್ಯ ಬುರುಡೆ ಬಿಟ್ಟಿರುವಂಥ ಸ್ಟೋರಿಯನ್ನು ಒಪ್ಕೊಂಡಿದ್ದಾನೆ. SIT ವಿಚಾರಣೆ ವೇಳೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾನೆ. ನಾನು ಪಾತ್ರಧಾರಿ ಅಷ್ಟೇ, ಸೂತ್ರಧಾರಿಗಳು ನನ್ನ ಹಿಂದೆ ಬೇರೆಯವರಿದ್ದಾರೆ ಅಂತ. ಬುರುಡೆ ತಗೊಂಡು ಹೋಗು ಅಂತ ಹೇಳಿದ್ರು, ನಾನು ತಗೊಂಡು ಕೋರ್ಟ್ಗೆ ಬಂದೆ ಅಂತ ಹೇಳಿದ್ದಾನೆ. ನನ್ನದೇನು ಪಾತ್ರ ಇಲ್ಲ ಈ ಎಲ್ಲ ವಿಚಾರದಲ್ಲಿ. ನನ್ನ ಹಿಂದೆ ಒಂದು ಗುಂಪಿದೆ, ಅವರೇ ಸೂತ್ರಧಾರಿಗಳು, ಅವರು ಹೇಳಿಕೊಟ್ಟ ಹಾಗೆ ನಾನು ಮಾಡಿದ್ದೇನೆ ಅನ್ನುವಂಥ ಒಂದು ಸ್ಫೋಟಕ ಮಾಹಿತಿಯನ್ನು SIT ವಿಚಾರಣೆ ವೇಳೆ ಬಾಯಿ ಬಿಟ್ಟಿದ್ದಾನೆ ಮಾಸ್ಕ್ ಮ್ಯಾನ್ CN ಚಿನ್ನಯ್ಯ. ಈಗ ವಿಚಾರ ಕಾಡ್ತಾ ಇರುವಂಥದ್ದು, ಇವರ ಹಿಂದೆ ನಿಜವಾಗಿಯೂ ಇರುವಂಥವರು ಯಾರು? ಹಾಗಾದರೆ ಎಲ್ಲ ಷಡ್ಯಂತ್ರಗಳು ಕೂಡ ಇದೀಗ ಬಯಲಾಗುವಂತಹ ಕಾಲ ಸನ್ನಿಹಿತವಾಯ್ತಾ? ಹೀಗಾಗಿ ಈತನ ಹೆಚ್ಚಿನ ವಿಚಾರಣೆ ಅಗತ್ಯತೆ ಇದೆ ಎನ್ನುವಂಥದ್ದು SIT ಅಧಿಕಾರಿಗಳ ವಾದ. ಜೊತೆಗೆ ಈತ ಕೊಟ್ಟಿರುವಂಥ ಎಲ್ಲ ವಿಚಾರಗಳು ಒಂದೊಂದಾಗಿ ಬಯಲಾಗಬೇಕಾಗತ್ತೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಅವರ ಹೆಸರು ಕೂಡ ರಿವೀಲ್ ಆಗಿದೆ. ಜೊತೆಗೆ SIT ಮುಂದೆ ಒಂದಷ್ಟು ವಿಚಾರಗಳನ್ನು, ಸ್ಫೋಟಕ ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾನೆ. ಅಂದರೆ ನಾನು ಬರೀ ಪಾತ್ರಧಾರಿ ಅಷ್ಟೇ, ನನ್ನ ಹಿಂದೆ ಇರುವಂಥ ಸೂತ್ರಧಾರಿಗಳು ಬೇರೆಯವರೇ ಇದ್ದಾರೆ, ಅವ್ರು ಹೇಳಿದಾಗ ನಾನು ಮಾಡಿದ್ದೀನಿ ಎನ್ನುವಂಥ ಎಲ್ಲ ವಿಚಾರಗಳನ್ನು ಈತ ಬಾಯಿ ಬಿಟ್ಟಿದ್ದಾನೆ. ಜೊತೆಗೆ ಆತನನ್ನು ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೂ ಕೂಡ SIT ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಸದ್ಯಕ್ಕೆ ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ ನಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು SIT ಅಧಿಕಾರಿಗಳು ಏನು ಮಾಸ್ಕ್ ಚಿನ್ನಯ್ಯನನ್ನ ಮಂಡಿಸಿರುವಂತದ್ದು, ಅಂದ್ರೆ ಆತ ಇಷ್ಟು ದಿನಗಳು ಸಹ ಹೇಳಿದ್ದಂಥದ್ದು ಆತನ ಸ್ವಂತಹ ಐದರಿಂದ ಹೇಳಿರುವಂತದ್ದನ್ನ ಆತನಿಗೆ ಬೇರೆ ಒಂದು ತಂಡ ಏನು ಈ ರೀತಿ ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡಿತ್ತು, ಈ ರೀತಿ ದುಡಿಯನ್ನು ತಗೊಂಡೋಗಿ ಫೋಟೋ ಕೊಡಬೇಕು, ಮತ್ತೆ ಈ ರೀತಿ ಇಷ್ಟು ಕಡೆ ನಾನು ಓದುತ್ತೀನಿ ಅಂತ ಹೇಳ್ಬಿಟ್ಟು ನೀನು ಹೇಳ್ಬೇಕು ಒಂದು SIT ಅಧಿಕಾರಿಗಳ ಮುಂದೆ ಅಂತ ಹೇಳಿ ಆತನಿಗೆ ಒಬ್ಬೊಂದು ಟೀಮ್ ಏನು ಹೇಳಿಕೊಟ್ಟಿತ್ತು ಅನ್ನೋದು ಇದೀಗ ಒಂದು ವಿಚಾರಣೆ ವೇಳೆ ಬೆಳಕಿಗೆ ಬಂದಿರುವಂತದ್ದು. ಈ ನೆಲೆಯಲ್ಲಿ ನಿನ್ನೆ ಮಧ್ಯಾಹ್ನದಿಂದಲೂ ಸಹ ಏನು SIT ಮುಖ್ಯಸ್ಥರಾದಂತಹ ಪ್ರಣಬ್ ಮಹಾಂತಿ ಅವರು ಮಾಸ್ಟರ್ನ ಅವರನ್ನ ವಿಚಾರಣೆ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಆತ ಒಪ್ಕೊಂಡಿರೋದಂದ್ರೆ ನನ್ನನ್ನ ಈ ದಿನ ನಾನು ಬರೀ ಈ ಒಂದು ವಿಚಾರದಲ್ಲಿ ಪಾತ್ರಧಾರಿಯಾಗಿದ್ದೇನೆ, ಮತ್ತೆ ಸೂತ್ರಧಾರಿಗಳು ಬೇರೆ ಬೇರೆ ಇದ್ದಾರೆ ಅಂತ ಏನೋ ಆತ SIT ವಿಚಾರಣೆ ವೇಳೆ ಹೇಳಿದಂಥದ್ದು. ನನಗೆ ಈ ರೀತಿ ಹೇಳು ಅಂತ ಹೇಳಿದ್ರು, ಅದಕ್ಕಾಗಿ ನಾನು ಈ ರೀತಿ ಮಾಡಿ ಅಂತ ಏನು ಆತ ಹೇಳಿದ್ರು. ಅದೇ ರೀತಿ ಆತ ಬುರುಡೆಯನ್ನ ಹಿಡ್ಕೊಂಡು ಅಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಕೋರ್ಟ್ಗೆ ಹೋಗಿ ಅಲ್ಲಿ ಸ್ಟೇಟ್ಮೆಂಟ್ ಕೊಡೋಕೆ ಹೇಳಿದ್ರು ಅಂತ ಅಂತದ್ದು. ಆ ಹಿನ್ನೆಲೆಯಲ್ಲಿ ಆತನ ಬಗ್ಗೆ ಸಾಕಷ್ಟು ದಿನಗಳಿಂದ ಸಹ SIT ಅಧಿಕಾರಿಗಳು ಒಂದು ಅನುಮಾನ ಕಾಡ್ತಾ ಇತ್ತು. ಈತ ಏನು ಯಾವುದೇ ವಿಚಾರ ಕೇಳಿದ್ರು ಸಹ ಆತ ಒಂದು ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಅನ್ನ ಮಾಡ್ತಾ ಇದ್ದಿಲ್ಲ. ಈ ಹಿನ್ನೆಲೆಯಲ್ಲಿ ಆತನ ಮೇಲೆ ಕಣ್ಣಿಟ್ಟು ರಿವರ್ಸ್ ಇನ್ವೆಸ್ಟಿಗೇಷನ್ SIT ಅಧಿಕಾರಿಗಳು ಮಾಡ್ತಾ ಇದ್ರು. ಪದೇ ಪದೇ ಆತನ ಒಂದಷ್ಟು ನಡವಳಿಕೆ ಸಹ ಮತ್ತೆ ಹೇಳಿಕೆಗಳು ಸಹ ಒಂದು ವಿಭಿನ್ನವಾಗಿರ್ತಾ ಇತ್ತು. ಹಾಗಾಗಿ ಈತನನ್ನ ಬಂಧಿಸಿ ನಾವು ವಿಚಾರಣೆ ಮಾಡ್ಬೇಕಂತ ಏನು ಇದ್ದು ಈಗ SIT ಅಧಿಕಾರಿಗಳು ತೀರ್ಮಾನ ಮಾಡಿದಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಈಗ ನಿನ್ನೆ ಏನು SIT ಅಧಿಕಾರಿಗಳು ಆತನನ್ನ ಬಂಧಿಸಿರುವಂತದ್ದು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅದಕ್ಕೂ ಮುಂಚೆ ಮೆಡಿಕಲ್ ಅನ್ನ ಮಾಡ್ತಾರೆ, ಮೆಡಿಕಲ್ ಹಾಜರುಪಡಿಸಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಆನಂತರ ಆತನನ್ನ ವಶಕ್ಕೆ ಬೇಕಾ ಏನು ಮತ್ತೆ ಈ ಒಂದು ವಿಚಾರದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ವಶಕ್ಕೆ
ಹೆಚ್ಚಿನ ಆಗಿರುವಂತದ್ದು ಸಂತೋಷ. ಹಾಗಾಗಿ ಹೆಚ್ಚಿನ ಏನು ತನ್ನ ಬಣ್ಣ ಹಾಕೊಂಡು ಮತ್ತೆ ಮಾಸ್ಕ್ ಅನ್ನ ಹಾಕೊಂಡು 16 ಕಡೆ ಇಲ್ಲಿ ಧರ್ಮಸ್ಥಳದಲ್ಲಿ ಶವ ಹುಟ್ಟಿದ್ದಾಗಿ ಹೇಳ್ಕೊಂಡಿದ್ರು. ಮತ್ತೆ ಅದೇ ರೀತಿ SIT ಅಧಿಕಾರಿಗಳು ಸಹ ಪ್ರತಿಯೊಂದು ಆತ ಮಾರ್ಕ್ ಮಾಡಿದಂತಹ ಒಂದು ಜಾಗವನ್ನ ಶೋಧನಾ ಮಾಡಿ ಮಣ್ಣನ್ನ ತೆಗಿತಾ ಇದ್ರು. ಮತ್ತೆ 2 ಕಡೆ ಮಾತ್ರ ಒಂದು ಅವಶೇಷಗಳು ಸಿಕ್ಕಿರುವಂತದ್ದು, ಮತ್ತೆ ಒಂದು ಕಡೆ ಮಾತ್ರ 17 ಏನಿದೆ ಅದರಲ್ಲಿ ಮಾತ್ರ ಹೆಚ್ಚಿನ JCB ನಾವು ತೆಗೆದುಕೊಂಡು ಹೋಗಿ ಅಲ್ಲಿ JCB ಆಗಿರ್ಬೋದು ಮತ್ತೆ GPR ಯಂತ್ರ ಇರ್ಬೋದು. ಸೊ ಅದರ ಮೂಲಕ ಅವರು ಶೋಧವನ್ನ ಮಾಡಕ್ಕೆ ಮುಂದಿದ್ರು. ಅಲ್ಲಿ ಸಹ ಏನು ಸಿಕ್ಕಿಲ್ಲ. ಸೊ ಹಾಗಾಗಿ ಇಷ್ಟು ದಿನಗಳ ಸಹ ತನಿಖೆಯನ್ನ ಮಾಡಿದ್ರು SIT ಅಧಿಕಾರಿಗಳು. ಮತ್ತೆ ಅಲ್ಲಿ ಆತ ಜಾಗದಲ್ಲೆಲ್ಲನೂ ಸಹ SIT ಅಧಿಕಾರಿಗಳು ಹೋಗಿ ಮಣ್ಣನ್ನ ತೆಗಿತಾರೆ. ಅದು ಸಹ 2 ಜಾಗದಲ್ಲಿ ಬಿಟ್ಟು ಬೇರೆ ಎಲ್ಲೂ ಸಹ ಸಿಕ್ಕಿಲ್ಲ. ಸೊ ಹಾಗಾಗಿ ಈತನ ಮೇಲೆ ಅನುಮಾನ ಇತ್ತು, ಯಾವುದೋ ಒಂದು ಗ್ಯಾಂಗ್ ಈತನನ್ನು ಆಪರೇಟ್ ಮಾಡ್ತಾ ಇರುತ್ತೆ ಅಂತ ಹೇಳಿ SIT ಅಧಿಕಾರಿಗಳಿಗೆ ಒಂದು ಅನುಮಾನ ಇತ್ತು. ಸೊ ಹಾಗಾಗಿನೇ ಈಗ SIT ಅಧಿಕಾರಿಗಳು ಅದನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಸಂತೋಷ್. ಎಸ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸದ್ಯಕ್ಕೆ ಮಾಸ್ಕ್ ಮ್ಯಾನ್ನ ಹೆಚ್ಚಿನ ವಿಚಾರಣೆ ಅವಶ್ಯಕತೆ ಇದೆ. ಜೊತೆಗೆ ಆತ ಹೇಳ್ತಾ ಇರುವಂಥ ಎಲ್ಲ ದೂರುಗಳ ಕ್ರಾಸ್ ವೆರಿಫಿಕೇಷನ್, ಆತ ಏನು ಹೇಳ್ತಾ ಇದ್ದಾನೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ವಿಚಾರಣೆ ಆಗಬೇಕಾಗಿದೆ. ಹೀಗಾಗಿ ಇದರ ಜೊತೆಗೆ ಆತ ಹೇಳ್ತಾ ಇರುವಂಥ ಇನ್ನೊಂದು ಸ್ಫೋಟಕ ಮಾಹಿತಿ, ನನ್ನ ಹಿಂದೆ ಬೇರೊಂದು ಗುಂಪೆ ಕೆಲಸ ಮಾಡ್ತಾ ಇದೆ ಅಂತ. ಈಗಾಗಲೇ ಅದು ಒಂದು ರೀತಿಯಲ್ಲಿ ಜಗಜ್ಜಾಹೀರು, ಯಾರು ಈತನ ಹಿಂದೆ ನಿಂತಿದ್ದಾರೆ ಹೋರಾಟಗಾರರು ಅಂತ ಕರೆಸ್ಕೊಂಡಿರುವಂಥವ್ರು ಅಂತ. ಹೀಗಾಗಿ ಅವರ ಮೇಲೆ ನೇರವಾದಂಥ ಒಂದು ಸಂಶಯ ಬಂದೇ ಬರುತ್ತೆ. ಮಾಸ್ಕ್ ಮ್ಯಾನ್ನ ಕಸ್ಟಡಿಗೆ ಕೇಳಿರುವಂಥ SIT ಖಾಕಿ ಕಸ್ಟಡಿಗೆ ನೀಡುವಂತೆ ಕೋರ್ಟ್ಗೆ ಮನವಿ ಮಾಡುವಂಥ ಸಾಧ್ಯತೆ ಇದೆ. ಚಿನ್ನಯ್ಯನ ಹೆಚ್ಚಿನ ವಿಚಾರಣೆ ನಡೆಸಲು SIT ಪ್ಲಾನ್ ಮಾಡಿಕೊಂಡಿದೆ. ಮತ್ತಷ್ಟು ಸತ್ಯ ಕೆದಕಲು ಮುಂದಾಗ್ತಾ ಇರುವಂಥ SIT ಟೀಮ್. ಮಾಸ್ಕ್ ಮ್ಯಾನ್ ಹೇಳಿರುವ ದೂರುಗಳ ಬಗ್ಗೆ ತನಿಖೆ ಆಗಬೇಕಾಗಿದೆ. ಹೀಗಾಗಿ ಆತನನ್ನು ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ SIT ಖಾಕಿ. ಕೋರ್ಟ್ಗೆ ಮನವಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈತನ ಹೆಚ್ಚಿನ ವಿಚಾರಣೆ ಅಗತ್ಯತೆ ಇದೆ. ಮತ್ತಷ್ಟು ಸತ್ಯವನ್ನು ಕೆದಕುವಂಥ ಅವಶ್ಯಕತೆ ಈಗ ಸದ್ಯಕ್ಕೆ. ಈತ ಹೇಳ್ತಾ ಇರುವಂಥ ದೂರುಗಳ ಬಗ್ಗೆಯೂ ಕೂಡ ತನಿಖೆ ಆಗಬೇಕಾಗಿದೆ. ಹೀಗಾಗಿ ಈತನನ್ನು ಕಸ್ಟಡಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈತ ಇಷ್ಟು ದಿನಗಳ ವಿಚಾರಣೆಯಲ್ಲಿ ಹೇಳಿರುವಂತಹ ಮಾಹಿತಿಗಳ ಪರಿಶೀಲನೆ ಆಗಬೇಕಾಗಿದೆ. ಕೊಟ್ಟಿರುವಂತಹ ದೂರುಗಳ ತನಿಖೆ ಆಗಬೇಕಾಗಿದೆ. ಜೊತೆಗೆ ಒಂದಷ್ಟು ವಿಚಾರಗಳನ್ನು ಬಹಿರಂಗಪಡಿಸಿದ್ದಾನೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ತೀವ್ರವಾದಂಥ ವಿಚಾರಣೆಯ ಅಗತ್ಯತೆ ಸದ್ಯಕ್ಕೆ ಇರುವಂಥದ್ದು. ಮತ್ತು ಈತನೇ ಮುಂದುವರೆದಂತೆ ಬೇರೆ ಜಾಗಗಳನ್ನು ತೋರಿಸ್ತಾನ, ಏನಾದರೂ ಸತ್ಯತೆ ಅಡಗಿದೆಯಾ, ಆ ಕೆಲಸಗಳಿಗೆ ಏನಾದರೂ ಮುಂದಾಗ್ತಾರಾ SIT ಅವರು, ಅಥವಾ ಈತ ಹೇಳ್ತಾ ಇರುವಂಥದ್ದು ಸುಳ್ಳು ಅನ್ನುವಂಥ ಒಂದು ಕನ್ಕ್ಲೂಷನ್ಗೆ ಬಂದು ಈತನನ್ನು ಬಂಧಿಸುವಂತಹ ಕೆಲಸವಾಗತ್ತಾ? ಕಾನೂನಾತ್ಮಕವಾದಂಥ ಪ್ರಕ್ರಿಯೆ ಈ CN ಚಿನ್ನಯ್ಯನ ವಿರುದ್ಧ ಆಗುತ್ತಾ? ಎಲ್ಲವೂ ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂತಹ ಸಂಶಯಗಳು. ಬಹಳ ಸಂಶಯಾಸ್ಪದವಾಗಿದೆ ಈತನ ಹೇಳಿಕೆಗಳು, ಈತನ ನಡೆ. ಏಕಾಏಕಿ ಬರ್ತಾರೆ, ಇಟ್ ಈಸ್ ಆಲ್ ಆಫ್ ಎ ಸಡನ್ ಆದಂಥ ಒಂದಷ್ಟು ವಿಚಾರಗಳು. ಏಕಾಏಕಿ ಬರ್ತಾರೆ, ಒಬ್ಬರು ಬುರುಡೆ ತಗೊಂಬರ್ತಾರೆ, ಮುಂದೆ ಸರೆಂಡರ್ ಆಗ್ತಾರೆ, ವಿಚಾರಣೆಗೆ ಕರೀರಿ ಪರವಾಗಿಲ್ಲ ನಾನು ಬರ್ತೀನಿ, ಎಲ್ಲ ವಿಚಾರ ಹೇಳ್ತೀನಿ ಅಂತ. ಮತ್ತು ಯಾಕೆ ಇಷ್ಟು ದಿನ ಈತನನ್ನು ಬಂಧನ ಮಾಡಿರಲಿಲ್ಲ ಅನ್ನುವಂಥದ್ದು ವಿಚಾರ ನೋಡ್ತಾ ಹೋಗೋದಾದರೆ, ಪಕ್ಕಾ ಲಾಯರ್ ಪ್ಲಾನಿಂಗ್ಸ್ ಜೊತೆಗೆ ಈತ ಪೊಲೀಸರ ಮುಂದೆ ಶರಣಾಗಿದ್ದಂಥದ್ದು. ವಿತ್ ಆಲ್ ದಿ ಕನ್ಸಲ್ಟೇಷನ್ಸ್ ಆಫ್ ಅಡ್ವೊಕೇಟ್ಸ್, ಎಲ್ಲ ವಕೀಲರನ್ನು ಇವರು ಸಂಪರ್ಕ ಮಾಡಿ ಯಾವ ಯಾವ ರೀತಿ ಹೋದರೆ ನಮಗೆ ತೊಂದರೆಗಳು ಆಗೋದಿಲ್ಲ ಅನ್ನುವಂಥ ಎಲ್ಲ ಪ್ರೀ ಪ್ಲ್ಯಾನ್ಸ್ ಜೊತೆಗೆ ಇಷ್ಟು ದಿವಸ ಅದೇ ಪ್ರಶ್ನೆ ಇತ್ತು. ಈತ ಬೇರೆಡೆ ಎಲ್ಲೋ ಇರ್ತಾನೆ, ಆದರೆ ಬೆಳಗ್ಗೆ SITಯ ಒಂದು ಈ ವಿಚಾರಣೆ ಏನಿದೆ ಅಥವಾ ಉತ್ಖನನ ಕಾರ್ಯ ಏನು ನಡೀತಾ ಇತ್ತಲ್ಲ ಇಷ್ಟು ದಿವಸ 20 ದಿನಗಳ ಕಾಲಾವಧಿಯಲ್ಲಿ, ಬೆಳಗ್ಗೆ 9 ಗಂಟೆಗೋ 10 ಗಂಟೆಗೋ ಯಾರ್ದೋ ಕಾರಲ್ಲಿ ಬರ್ತಾನೆ, ಗುಂಡಿ ತೋರಿಸ್ತಾನೆ, ಆಗಿರುವಂಥ ಪ್ರಕ್ರಿಯೆ ಆಗುತ್ತೆ, ಪುನಃ ಸಂಜೆ ವಾಪಸ್ ಹೋಗ್ತಾನೆ. ಇದೇ ಪ್ರಶ್ನೆ ಇತ್ತು, ಯಾಕೆ ಆತನನ್ನು ಇಷ್ಟು ದಿವಸ ಕಸ್ಟಡಿಗೆ ತೆಗೆದುಕೊಂಡಿರಲಿಲ್ಲ ಅಂತ, ಯಾಕೆ ಈತ ಪೊಲೀಸರ ಜೊತೆಗಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಅದಕ್ಕೆ ಕೋರ್ಟ್ ಆರ್ಡರ್ ಇತ್ತು, ಕೋರ್ಟಿಂದ ಒಂದು ಆದೇಶ ಇತ್ತು, ಈತನನ್ನು ಪೊಲೀಸರು ವಶಕ್ಕೆ ಪಡೆದುಕೊಳ್ಳಬಾರದು ಅಂತ. ಹೀಗಾಗಿ ಈತನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿರಲಿಲ್ಲ. ಬಟ್ ಈತ ಎಲ್ಲಿದ್ದ ಅನ್ನುವಂಥ ಅಷ್ಟು ಮಾಹಿತಿ ಇತ್ತು SIT ಕಚೇರಿಯಲ್ಲಿ. ಹೀಗಾಗಿ ಈಗ ಈತ ಹೇಳ್ತಾ ಇರುವಂಥದ್ದು ಸುಳ್ಳು ಅನ್ನುವಂಥದ್ದು ಯಾವಾಗ ಗೊತ್ತಾಗೋಕ್ಕೆ ಶುರುವಾಯಿತು, ಇದಾದ ನಂತರದಲ್ಲಿ ಈತನನ್ನು ಇದೀಗ ವಶಕ್ಕೆ ಪಡೆದಿದ್ದಾರೆ, ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಾರೆ, ಜೊತೆಗೆ ಕಸ್ಟಡಿಗೆ ಕೊಡಿ ಅಂತ ಕೇಳುವಂಥ ಸಾಧ್ಯತೆ ಇದೆ.